ನಮಸ್ಕಾರ. ಯಾರೆಲ್ಲ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಕಥೆನ ಪೂರ್ತಿ ನೋಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗೆ ನಮ್ಮ ಕತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ಕತೆ ಶುರು ಮಾಡುವ. ಆಯ್ತೇನೆ ರೆಡಿ. ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಸಾಕು, ಹೊರಗೆ ಬರೋ ಆಲೋಚನೆನೇ ಇಲ್ಲ ನೋಡಿ ನಿನಗೆ. ಆಯ್ತೇನೆ, ಬೇಗ ಬಾರೆ. ಸರಳ. ಹಾ ಬಂದೇ ಇರ್ರಿ. ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ತೀರಾ? ಬಂದೇ ಇರ್ರಿ. ರೀ, ನಾ ಹೇಗೆ ಕಾಣಿಸ್ತಾ ಇದ್ದೀನಿ? ನಾವು ಹೋಗ್ತಾ ಇರೋದು ನಮ್ಮ ಅಣ್ಣನ ಮಗಳ ಎಂಗೇಜ್ಮೆಂಟಿಗೆ, ನಿನ್ನ ಎಂಗೇಜ್ಮೆಂಟಿಗಲ್ಲ. ಅಯ್ಯಯ್ಯ, ನಿಮ್ದೊಂದು ಏನಾದರೂ ಹೇಳಿದ್ರೆ ಏನಾದರೂ ಹೇಳತ್ರಿ. ನಡಿ ಟೈಮ್ ಆಯಿತು, ಹೋಗಿ ಮತ್ತೆ ನಾವು ವಾಪಸ್ ಬರಬೇಕು. ಅಮ್ಮ ಇನ್ನೂ ಹೊರಡ್ಲಿಲ್ವಾ? ಎಷ್ಟು ಗಂಟೆ ಹೊರಡೋದು ನೀವು? ಇಷ್ಟೊತ್ತಿಗಾಗಲೇ ಹೊರಡ್ಬೇಕಿತ್ತು, ನಿಮ್ಮ ಅಮ್ಮನ ಮೇಕಪ್ಪೇ ಮುಗಿಲಿಲ್ಲ. ನೀವೇನು ಹೇಳಿ ಪಟ್ಟ ರೆಡಿಯಾಗಿ ಬಿಡ್ತೀರ? ನಮ್ದು ಹಾಗಲ್ವಲ್ಲ, ಅದಕ್ಕೆ ನೀವೇನಾದರೂ ಒಂದು ಹೇಳ್ತಾನೆ ಇರ್ತೀರಿ ನೋಡಿ. ಹಾಂ ಈಗ ಜಗಳ ಬಿಡಿ. ನೈಟ್ ಅಲ್ಲೇ ಸ್ಟೇ ಆಗ್ತಾರಾ ಇಲ್ಲ ವಾಪಸ್ ಬರ್ತಾರಾ? ಇಲ್ಲ ಕಣೋ, ಹೋಗಿ ಹಾಗೆ ಬರ್ತರು. ಸರಿಯಾಗಿದ್ರೆ ಹುಷಾರಾಗಿ ಹೋಗ್ಬರ್ರಿ, ನಾ ಆಫೀಸಿಗೆ ಹೋಗ್ತೆ. ನಿಮ್ಮ ಮಾವನ ಕೈಯಲ್ಲಿ ಒಂದು ಫೈಲ್ ಕೊಟ್ಟೆ ನೋಡು, ಇನ್ನೊಂದ್ಸಲ ಸರಿಯಾಗಿ ಚೆಕ್ ಮಾಡೋದು. ಸರಿ ಅಪ್ಪ, ಆಫೀಸಿಗೆ ಹೋಗಿ ಒಂದು ಸರಿ ಫೈಲ್ ಚೆಕ್ ಮಾಡ್ತೆ. ಏನು ಇವತ್ತು ಕಾಲೇಜ್ ಇಲ್ವಾ? ಇಲ್ಲ ಅಣ್ಣ, ಇವಾಗ ಹೋಗಬೇಕು. ಮತ್ತೆ ಕಾಲೇಜ್ ಡ್ರೆಸ್ ಬಿಟ್ಟು ಈ ಥರ ರೆಡಿಯಾಗಿ ಹೋಗ್ತಾ ಇದೆಯಲ್ಲ? ಅದು ಅಪ್ಪ, ನನ್ನ ಫ್ರೆಂಡ್ ಬರ್ಡೇ ಇತ್ತು ಇವತ್ತು, ಅದಕ್ಕೆ ಅವ್ರ ಜೊತೆ ಹೊರಗೆ ಹೊಂಟಿದ್ದೆ. ನೋಡು, ನೀನು ಈ ಕಾಲೇಜ್ ಬಿಟ್ಟು ಬರೀ ಫ್ರೆಂಡ್ಸ್ ಜೊತೆ ತಿರುಗದೆ ಅಲ್ಲಿ ಸುತ್ತಾಡ್ದೆ ಇಲ್ಲಿ ಸುತ್ತಾಡ್ದೆ ಅಂತ ಮಾಡಿದ್ರೆ ಸರಿ ಇರಲ್ಲ. ನೋಡು, ನಿಮ್ಮ ಅಣ್ಣನ ನೋಡು, ಚೆನ್ನಾಗಿ ಓದಿ ಹೌದು ಅಂದಂಗೆ ಆಫೀಸ್ ಕೆಲಸ ಎಲ್ಲ ಮಾಡ್ತಾ ನಾನು ಅರ್ಧ ಜವಾಬ್ದಾರಿ ಕಡಿಮೆ ಮಾಡಿದ್ದಾನೆ. ನೀನು ಅಷ್ಟೇ, ಕಾಲೇಜ್ ರಜೆ ಇದ್ದಾಗ ಫ್ರೆಂಡ್ಸ್ ಜೊತೆ ತಿರುಗೋ ಬದಲು ಆಫೀಸಿಗಾದರೂ ಬಂದರೆ ನಮ್ಮಪ್ಪ ಏನು ಬಿಸ್ನೆಸ್ ಮಾಡ್ತಿದ್ದಾರೆ, ನನ್ನ ಅಣ್ಣ ಏನು ಬಿಸ್ನೆಸ್ ಮಾಡ್ತಿದ್ದಾನೆ ಅಂತ ಕಲಿಬೇಕು. ನನ್ನ ನಂತರ ನೀವೇ ಅಲ್ಲ ಇದೆಲ್ಲ ಮುಂದುವರ್ಸ್ಕೊಂಡು ಹೋಗಬೇಕಾದವರು. ನನಗೆ ಅವನದೇನು ಚಿಂತೆ ಇಲ್ಲ, ಇರೋದೆಲ್ಲ ನಿನ್ನ ಮೇಲೆ. ಹೋಗ್ಲಿ ಬಿಡಪ್ಪ, ಇನ್ನೂ ಸಣ್ಣವನಿದ್ದಾನೆ, ಹೋಗ್ತಾ ಹೋಗ್ತಾ ಅವನು ತಿಳ್ಕೊತಾನೆ. ಅವನದಾದ್ರೂ ಕಾಲೇಜ್ ಮುಗಿದ್ಮೇಲೆ ಏನಿದೆ ಕೆಲಸ, ಆಫೀಸಿಗೆ ಅಲ್ಲ ಬರಬೇಕು. ಹಾಗಲ್ಲೂ ಬರೀ ಫ್ರೆಂಡ್ಸ್ ಜೊತೆ ತಿರುಗದೆ ಎಂಜಾಯ್ ಮಾಡಿದೆ ಎರಡೇ ಆಗ್ಬಾರ್ದಲ್ಲ, ಅವನಿಗೂ ಸ್ವಲ್ಪ ಜವಾಬ್ದಾರಿ ಬರಲಿ ಅಂತ ಹೇಳಿದೆ. ಹೋಗ್ಲಿ ಬಿಡ್ರಿ, ಎಲ್ಲೋ ಫ್ರೆಂಡ್ಸ್ ಜೊತೆ ಹೋಗ್ತಿದ್ದಾನೆ, ಯಾಕೆ ಬೈತೀರಾ ಆ ಹುಡುಗನ? ಬೈಲಿಲ್ಲ ಮರತಿ, ಬುದ್ಧಿ ಹೇಳಿದ್ದು. ಸರಿ ಹೋಗ್ಬಾ, ಮತ್ತಿದೇ ಲಾಸ್ಟ್. ಕಾಲೇಜ್ ರಜೆ ಮಾಡಿದ್ದು ಗೊತ್ತಾಯಿತು ಅಂದರೆ ನಿಂಗೆ ಕಾಲೇಜ್ ಬಿಡಿಸಿ ಆಫೀಸಿಗೆ ಕಳಿಸ್ಬೇಕಾಗ್ತದೆ. ಸರಿ ಅಪ್ಪ. ಅಣ್ಣ, ನಿನ್ನ ಬೈಕ್ ಬೇಕಿತ್ತು. ನಿನ್ನ ಬೈಕ್ ಏನಾಯಿತು? ಮತ್ತೆ ರಿಪೇರಿ ಬಿಟ್ಟೆ. ಮೊನ್ನೆ ಅಷ್ಟೇ ರಿಪೇರಿ ಮಾಡಿಸಿದ್ಯಲ್ಲೋ? ಹೌದಣ್ಣ. ಅಮ್ಮ ರೀ, ಅವನಿಗೊಂದು ಹೊಸ ಬೈಕ್ ಆದರೂ ಕೊಡಿಸ್ರಿ. ಹೊಸ ಬೈಕಾ? ಆ ಬೈಕ್ ತೊಗೊಂಡು ಇನ್ನೂ 2 ವರ್ಷನೂ ಆಗಿಲ್ಲ, ಆಗಲೇ ಬೇರೆ ಬೈಕಾ? ಏನೂ ಬೇಕಾಗಿಲ್ಲ, ಅವನು ಅದೇ ಬೈಕ್ ರಿಪೇರಿ ಮಾಡಿಸಿ ಅದರಲ್ಲೇ ಓಡಾಡಲಿ, ಇಲ್ಲ ಅಂದರೆ ನಡ್ಕೊತ ಓಡಾಡಲಿ, ಏನೂ ಆಗಲ್ಲ. ಬೈಕ್ ಚಾವಿ ರೂಮಲ್ಲಿದೆ ನೋಡು, ಹುಷಾರು. ಥ್ಯಾಂಕ್ಸ್ ಅಣ್ಣ. ಸರಿ ಅಪ್ಪ, ನಾನು ಆಫೀಸಿಗೆ ಹೋಗ್ಬರ್ತೇನೆ, ಹುಷಾರಾಗಿ ಹೋಗ್ಬರ್ರಿ. ಸರಿ ಅಮ್ಮ, ನಾನು ಬರ್ತೀನಿ. ಇಬ್ಬರಿಗೂ ಹೇಳ್ತಾ ಇದ್ದೀನಿ, ನಾವು ಮನೇಲಿ ಇರಲ್ಲ ಅಂತ ಮನೆಗೆ ಲೇಟಾಗಿ ಬರೋದು, ಹೊರಗಿಂದ ಹಾಳು ಮೂಳು ತಿನ್ಕೊಂಡು ಬಂದರೆ ಸರಿ ಇರಲ್ಲ ನೋಡಿ. ನಾನು ನಿಂಗಿಗೆ ರಾತ್ರಿ ಊಟಕ್ಕೆ ಮಾಡ್ಲಿಕ್ಕೆ ಹೇಳಿ ಹೋಗ್ತೇನೆ, ನೀವಿಬ್ಬರು ಮನೆಯಲ್ಲೇ ಊಟ ಮಾಡಬೇಕು. ಹಾಂ ಆಯ್ತಮ್ಮ. ಅಮ್ಮೋರೆ, ಏನೇ ನಿಂಗಿ? ಅಮ್ಮೋರೆ, ನೆಲ ವರ್ಷಕ್ಕೆ ಕೋಲ್ ಅಂತ ತಂದ್ಕೊಟ್ಟಿದ್ರೆ ಚಲೋ ಆಗ್ತಿತ್ತು. ಯಾಕಂದ್ರೆ ಬಗ್ಗು ವರ್ಷಕ್ಕೆ ಸೊಂಟ ನೋವು, ಅದಕ್ಕೆ. ಎಷ್ಟು ತಂದು ಕೊಡ್ಬೇಕೆ ನಿಂಗೆ? ತಿಂಗಳಿಗೆ 3-4 ಕೋಲು? ನೆಲ ವರ್ಷ ಆದಮೇಲೆ ಕೋಲನ್ನ ಸರಿ ತೆಗೆದಿಟ್ರೆ ಸರಿ ಇರ್ತದೆ. ನೆಲ ವರ್ಷ ಆದ್ಮೇಲೆ ಕೋಲು ಅಲ್ಲಿ ಇಲ್ಲಿ ಒಗೀತಿ, ಮುರಿದ ಏನಾಗುತ್ತೆ? ಅಯ್ಯಯ್ಯಯ್ಯ, ಅದಕ್ಕೆ ಯಾಕೆ ಅಷ್ಟು ಕೂಗ್ತಾ ಇದ್ದಿ? ಅದೇನೋ ಒಂದು ಕೋಲಲ್ಲ, ತರಿಸ್ಕೊಡು ಹೋಗ್ಲಿ. ಇವತ್ತು ತರಿಸ್ಕೊಡ್ತೀನಿ, ಮತ್ತೆ 2 ದಿನ ಬಿಟ್ಟು ಕೋಲ್ ತರಿಸ್ಕೊಡ್ರಿ ಅಂತ ಅಂದರೆ ಸರಿ ಇರಲ್ಲ. ಸರಿ ತಗೊಳ್ರಿ. ಅಲ್ಲ, ನಾ ಏನು ಮಾಡಲಿ? ನಿಮ್ಮ ಸಣ್ಣ ಮಗನ ರೂಮು ಅಷ್ಟು ಹೊಲಸಾಗಿರ್ತದೆ. ಆ ನೀರು ಕುಡ್ದಿದ್ದ ಬಾಟ್ಲಿ ಕುಡ್ದು ಆ ಮಂಚದಡಿಗೆ ಎಲ್ಲಿ ಬೇಕಾದ್ರಲ್ಲಿ ಅಲ್ಲಿ ಬಿಸಾಕ್ತಾರೆ. ಆ ಕೋಲ್ನ ಮಂಚದಡಿಗೆ ಹಾಕಿ ತಿವ್ದು ಕೋಲ್ ಮುರಿದೇ ಹೋಗ್ತದೆ. ಲೇಟ್ ಆಯ್ತು ಮರತಿ, ನಿಂದು ಇನ್ನೂ ಮಾತು ಮುಗಿಲಿಲ್ವಾ? ಆಯಿತು ರೀ, ಹೊರಡುವ. ನೋಡು ನಿಂಗೆ, ನಾವು ಹೊರಗೆ ಹೋಗ್ತಾ ಇದ್ದೀವಿ, ರಾತ್ರಿ ಊಟಕ್ಕೆ ನೀನೇ ಮಾಡಿಬಿಡು, ನಾವು ಬರೋದು ಸ್ವಲ್ಪ ಲೇಟ್ ಆಗ್ಬೋದು. ಸರಿ ಅಮ್ಮ. ಸರಿ, ಮನೆ ಕಡೆ ಹುಷಾರು. ನನಗೆ ತುಂಬ ಸಂತೋಷ ಆಯಿತು ವರದ. ಸಣ್ಣವ್ರಿರ್ತಾ ನಮ್ಮ ಸ್ನೇಹನ ನೆನ್ಪು ಮಾಡಿಕೊಂಡು ನೀ ಇಲ್ಲಿವರೆಗೂ ನನ್ನನ್ನು ಹುಡ್ಕೊಬರ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ವರದ. ನಿನಗೆ ಗೊತ್ತಲ್ಲೋ, ಸಣ್ಣವನಿರ್ತಾನೆ ನಮ್ಮ ಮನೆ ಬಿಟ್ಟು ಬೆಂಗಳೂರಿಗೆ ಹೋದೆ. ಮಗ ಮನೆ ಬಿಟ್ಟು ಹೋದ ಅನ್ನೋ ಚಿಂತೆಯಲ್ಲೇ ನಮ್ಮಮ್ಮನೂ ಹಾಸಿಗೆ ಹಿಡಿದು ತೀರೋದ್ರು. ನನ್ನಿಂದಲೇ ನಮ್ಮಮ್ಮ ತೀರೋದ್ರು ಅನ್ನೋ ಸಿಟ್ಟಲ್ಲಿ ನಮ್ಮಪ್ಪ ನನ್ನ ಮನೆ ಸೇರಿಸಲಿಲ್ಲ. ನಮ್ಮ ಅಣ್ಣಂಗೂ ಅದೇ ಸಿಟ್ಟು. ಈಗೆಲ್ಲ ಮರೆತು ನಮ್ಮ ಅಣ್ಣ ಮಗಳು ಎಂಗೇಜ್ಮೆಂಟಿಗೆ ಕರೆದ. ಹಾಗೆ ನಿನ್ನ ವಿಚಾರನೂ ಬಂತು ಮಾತಾಡ್ತಾ.
ಕೇಳಿ ತುಂಬ ಬೇಜಾರಾಯ್ತು ಕಣೋ. ಹೇಗಾಯ್ತೋ ಇದೆಲ್ಲ? ಏನು ಹೇಳೋದು, ಎಲ್ಲ ನನ್ನ ಹಣೆ ಬರ. ಅಡಿಕೆ ಕೊನೆ ಕೊಯ್ತಾ ಇರಬೇಕಾದ್ರೆ ಕಾಲು ಜಾರು ಮರದ ಮೇಲಿಂದ ಬಿದ್ದು ಕಾಲು ಮುರಿದು ಈಗ ಹಾಸಿಗೆ ಹಿಡಿಬೇಕಾಯ್ತು. ಹನುಮಂತಣ್ಣನೇ ಸಿಟಿ ಕರ್ಕೊಂಡು ಹೋಗಿ ದವಾಖಾನೆಗೆಲ್ಲ ತೋರಿಸಿ ತುಂಬ ಸಹಾಯ ಮಾಡಿದ್ರು. ಏನೇ ಹೇಳಿ ಅಣ್ಣ, ಹನುಮಂತ ನಾಯ್ಕರು ತುಂಬ ಒಳ್ಳೆಯವರು, ಒಳ್ಳೆ ಮನುಷ್ಯ ಕೂಡ. ನನ್ನ ಒಡ ಹುಟ್ಟಿದ ಅಣ್ಣ ಇದ್ದಂಗೆ. ಇವ್ರು ಮರದಿಂದ ಬಿದ್ದು ಕಾಲು ಮುರಿದ್ಕೊಂಡ್ಮೇಲೆ ಆಸ್ಪತ್ರೆ, ಔಷಧಿ, ಗುಳಿಗೆ ಎಲ್ಲ ಅವರೇ ನೋಡ್ಕೊಂಡಿದ್ದು. ಇವಾಗ ಹೇಗೆ ಓಡಾಡ್ಲಿಕ್ಕೆಲ್ಲ ಏನು ತೊಂದರೆ ಇಲ್ಲ ಅಲ್ಲ? ಇವಾಗ ಸ್ವಲ್ಪ ಪರವಾಗಿಲ್ಲ ಮುಂಚಿನಕ್ಕಿಂತ. ಅಯ್ಯೋ, ಬಂದಾಗಿಂದ ಬರೀ ನಮ್ಮದೇ ಆಯಿತು. ಕುಡಿತೀರಾ, ತಿಂತೀರಾ ಏನೂ ಕೇಳಲೇ ಇಲ್ಲ. ಚಹಾ ಮಾಡ್ಕೊಬರ್ತೆ. ಬೇಡ ಬೇಡ ಸರ್ಸಕ್ಕ, ನಾವೀಗಷ್ಟೇ ಚಹಾ ಕುಡ್ಕೊಬಂದರು. ಅಯ್ಯೋ, ಹಾಗಂದ್ರೆ ಹೇಗೆ? ಮನೆವರೆಗೂ ಬಂದು ಹಾಗೆ ಹೋಗ್ತೆ ಅಂತೀರಲ್ಲ. ಮಾ, ನನ್ನ ಮಗಳು ಬಂದ್ಲು ಅನಿಸ್ತದೆ ಕೆಲಸದಿಂದ. ಯಾರಮ್ಮ ಇವರು? ಇವ್ರು ನಿಮ್ಮಪ್ಪನ ಸ್ನೇಹಿತರು, ಹನುಮಂತ ನಾಯ್ಕರು ಇಲ್ವಾ, ಅವ್ರ ತಮ್ಮ. ಅಣ್ಣ, ಇವಳೇ ನನ್ನ ಮಗಳು ಅಶ್ವಿನಿ. ನಮಸ್ಕಾರ. ಏನಮ್ಮ ಅಶ್ವಿನಿ, ಏನು ಓದ್ಕೊಂಡಿದೀಯಾ? ನಾನೇನು ಓದಿಲ್ಲ. ಯಾಕಮ್ಮ? ಅದು 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 ಏನಿಲ್ಲ ಅಣ್ಣ, ಇವ್ರಿಗೆ ಹೀಗಾದ್ಮೇಲೆ ನಾನು ಕೆಲ್ಸಕ್ಕೆ ಹೋಗಬೇಕಾಯ್ತು. ಮತ್ತು ಇವ್ರನ್ನ ನೋಡ್ಕೊಳಕ್ಕೊಬ್ರು ಮನೇಲಿ ಇರಲೇಬೇಕಲ್ವಾ, ಊಟ ನೀರು ಕೊಡೋಕ್ಕೆ. ಅದಕ್ಕೆ ನನ್ನ ಮಗಳಿಗೆ ಓದ್ಸೋಕ್ಕಾಗಲಿಲ್ಲ. ಪರವಾಗಿಲ್ಲ ಬಿಡಮ್ಮ, ಅದೇನು ದೊಡ್ಡ ವಿಷಯನೇ ಅಲ್ಲ. ನಿನ್ಗೆ ಓದಿಲ್ಲದೆ ಇದ್ದರೂ ಒಳ್ಳೆ ಸಂಸ್ಕಾರ ಇದೆ ಅಂತ ನೀನು ನೋಡಿದ್ರೇ ಗೊತ್ತಾಗ್ತಿದೆ. ನೀವು ಮಾತಾಡ್ತಾ ಇರ್ರಿ, ನಾನು ಚಹಾ ತೊಗೊಬರ್ತೆ. ಅಶ್ವಿನಿ, ಒಂಚೂರು ಒಳಗೆ ಬಾ. ಅಯ್ಯೋ, ಚಹಾ ಮಾಡೋಕ್ಕೆ ಚಹಾ ಪುಡಿ ಸಕ್ಕರೆನೇ ಇಲ್ಲ. ನೀನು ಬೇಗ ರಮೇಶ್ ಅಣ್ಣನ ಅಂಗಡಿಗೆ ಹೋಗಿ 10 ರೂಪಾಯಿ ಚಹಾ ಪುಡಿ, 10 ರೂಪಾಯಿ ಸಕ್ಕರೆ ತೊಗೊಬಾ. ಹಾಂ ಹಾಂ, ಹಾಗೆ ಒಂದು ಬಿಸ್ಕೆಟ್ ಪ್ಯಾಕೆಟು ತೊಗೊಬಾ. ಹಾಂ ಮಾ, ನೀ ಬೆಂಕಿ ಮಾಡ್ತಾ ಇರೋ, ಬರ್ತೆ. ಹುಡುಗಿ ನೋಡೋಕ್ಕೆ ಚೆನ್ನಾಗಿದ್ದಾಳೆ, ನನ್ನ ಮಗನಿಗೆ ಹೇಳಿ ಮಾಡಿಸಿದ ಜೋಡಿ. ಮತ್ತೆ ವರ್ಧ, ಎಷ್ಟು ಜನ ಮಕ್ಕಳು? ನನಗಿಬ್ಬರು ಗಂಡು ಮಕ್ಕಳು. ದೊಡ್ಡವನು ನಂದೇ ಕಂಪ್ನಿ ನೋಡ್ಕೊತಾ ಇದ್ದಾನೆ, ಸಣ್ಣವನು ಇನ್ನೂ ಕಾಲೇಜ್ ಓದ್ತಾ ಇದ್ದಾನೆ. ಹೌದಾ, ತುಂಬ ಸಂತೋಷ ಆಯಿತು ವರ್ಧ. ನಿನಗೆಷ್ಟು ಜನ ಮಕ್ಕಳು? ನನಗೊಬ್ಬಳೇ ಮಗಳು. ನನಗೆ ಅವಳೇ ಮಗಳು, ಅವಳೇ ಮಗ, ಎರಡೂ ಅವಳೇ ಆಗಿಬಿಟ್ಟಿದ್ದಾಳೆ. ಗಂಡು ಮಕ್ಕಳಿದ್ದು ಹೇಗೆ ಜವಾಬ್ದಾರಿ ತಗೊಂಡು ನಮ್ಮನ್ನು ನೋಡ್ಕೊತಿದ್ರು ಹಾಗೆ ನನ್ನ ಮಗಳು ನೋಡ್ಕೊತಾ ಇದ್ದಾಳೆ. ಅವಳು ನನ್ನ ಮಗಳು ಅನ್ನೋಕ್ಕಿಂತ ನಾನೇ ಅವಳಿಗೆ ಮಗ ಆಗಿಬಿಟ್ಟಿದ್ದೀನಿ. ಅಷ್ಟು ಚೆನ್ನಾಗಿ ನೋಡ್ಕೊತಾಳೆ. ಪುಣ್ಯ ಮಾಡಿದ್ದಿ ಕಣೋ ಅಂಥ ಮಗಳು ಸಿಗೋಕೆ. ಅದು ನಿಜ ಕಣೋ. ಮತ್ತು ಮಗಳಿಗೆಲ್ಲಾದರೂ ಹುಡುಗನ ನೋಡಿದ್ದೀರಾ? ನಮ್ಮ ಈ ಪರಿಸ್ಥಿತಿ ನೋಡ್ತಾ ಇದೆಯಲ್ಲ ವರ್ಧ, 2 ಹೊತ್ತು ಊಟ ಮಾಡೋಕ್ಕೆ ಕಷ್ಟಪಡ್ತಾ ಇದ್ದೇವೆ. ಇನ್ನು ಅವಳ ಮದುವೆ ಬಗ್ಗೆ ಯೋಚನೆನೇ ಮಾಡಿಲ್ಲ. ತಗೊಳ್ರಿ ಅಣ್ಣ ಚಾ. ಹಾಂ, ಇದು ತಗೊಳ್ರಿ ಅಕ್ಕ ಚಾ. ಅಪ್ಪ, ತಗೊಳ್ರಿ ಚಾ. ಕೊಡು ಮಗಳೇ. ಚಾ ಕುಡಿದ ನಂತರ ಸರಿ ಕಣೋ ಗೂಡ, ನಾವಿನ್ನು ಬರ್ತೇವೆ. ಅಯ್ಯೋ, ಹೊರಟೆ ಬಿಟ್ರಾ? ಇವತ್ತೊಂದಿನ ಉಳ್ಕೊಂಡು ನಾಳೆ ಬೆಳಗ್ಗೆ ಹೋಗಿದ್ರಾಗಿತ್ತು. ನಾಳೆ ಬೆಳಗ್ಗೆ ಅಂದರೆ ಒಂದು ಮೀಟಿಂಗ್ ಇದೆ, ಅಟೆಂಡ್ ಆಗಲೇಬೇಕು. ನನ್ನ ಮಗನ ಒಬ್ಬನ ಕೈಲೇ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಇಲ್ಲ ಅಂದಿದ್ರೆ ಉಳ್ದೇ ಹೋಗುವ ಅಂತಿದ್ದೆ. ಇನ್ನೊಂದ್ಸಲ ಬರ್ತೇನೆ ಕಣೋ, ಬೇಜಾರಾಗಬೇಡ. ನೋಡ್ಗೌಡ, ನಿಂಗೆ ಏನೇ ಸಹಾಯ ಬೇಕಿದ್ರು ನನ್ನ ಹತ್ರ ಮುಚ್ಚುಮರೆ ಮಾಡದೆ ಕೇಳು. ಆಯ್ತಪ್ಪ, ಸರಿ. ಸರಿ, ನಾವಿನ್ನು ಬರ್ತೀವಿ, ತುಂಬ ಹೊತ್ತಾಯಿತು. ಇವತ್ತೊಂದಿನ ಉಳ್ಕೊಂಡೋಗಿದೆ, ನಮಗೂ ಖುಷಿ ಆಗ್ತಿತ್ತು. ಇಲ್ಲ, ಇನ್ನೊಂದ್ಸಲ ಬಂದಾಗ ಉಳ್ಕೊಂಡೇ ಹೋಗ್ತೀವಿ. ಅಶ್ವಿನಿ, ನಾವಿನ್ನು ಹೋಗಿ ಬರ್ತೇವೆ ಮಗಳೇ. ಹಾ ಸರಿ, ಮತ್ತೊಂದ್ಸಲ ನೀವು ಉಳ್ಕೊಳಕ್ಕೆ ಬರಬೇಕು. ಸರಿ ನಮ್ಮ. ರೀ, ನಿಮ್ಮ ಫ್ರೆಂಡ್ ಗೌಡ್ರ ಮಗಳನ್ನ ನೋಡಿದ್ರಾ? ನೋಡಿದ್ರ ಅಂದರೆ ನಾನೇನು ಕೂಡನಾಗಿದ್ರೆ? ಹಾಗಲ್ಲ ರೀ, ಆ ಹುಡುಗಿ ನೋಡಿದ್ರೆ ಏನ್ ಅನ್ನಿಸ್ತು ಅಂತ. ಒಳ್ಳೆ ಹುಡುಗಿ, ಅಪ್ಪ ಅಮ್ಮನ ಮೇಲೆ ಎಷ್ಟು ಪ್ರೀತಿ, ಎಷ್ಟು ಗೌರವ. ಆ ಹುಡುಗಿನ ನಮ್ಮ ಕಾರ್ತಿಕ್ನಿಗೆ ಯಾಕ್ರಿ ತಂದ್ಕೋಬಾರ್ದು? ಏನು ಹೇಳ್ತಾ ಇದೀಯಾ? ಹ್ಞೂ ರೀ, ನನ್ಗೇನೋ ಆ ಹುಡುಗಿ ತುಂಬಾ ಇಷ್ಟ ಆದ್ಲು. ನಿನಗಿಷ್ಟ ಆದ್ರೂ ಸಾಕ, ನಿನ್ನ ಮಗನಿಗೆ ಇಷ್ಟ ಆಗೋದು ಬೇಡವಾ? ನಾನು ಹೇಳಿದ್ರೆ ಅವನು ಖಂಡಿತ ಇಲ್ಲ ಅನ್ನಲ್ಲ ರೀ. ನಿನ್ನ ಮಗ ನೋಡಿದ್ರೆ ಈಗಿನ ಕಾಲದವನು, ಅಲ್ಲದೆ ಮಾಡ್ರನ್. ಅವನಿಗೆ ಯಾವ ಥರ ಹುಡುಗಿ ಇಷ್ಟ ಆಗುತ್ತೆ ಅಂತ ನಮಗೆ ಹೇಗೆ ಗೊತ್ತು? ಅವಳು ಬೇರೆ ಏನೂ ಓದಿಲ್ಲ. ಅವಳು ಓದಿಲ್ಲ ಅಂದ್ರೇನು? ಅವಳೇನು ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕಾ? ಮನೇಲಿ ಅವನನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು, ಅದಕ್ಕಿಂತ ಹೆಚ್ಚಿಂದ ಏನಿದೆ ಹೇಳಿ? ಅದು ಸರಿನೇ, ಆದರೂ ನಿನ್ನ ಮಗ ಆ ಹುಡುಗಿನ ಒಪ್ತಾನೆ ಅನ್ನೋದೇ ನಂಗೆ ಡೌಟ್. ಅವಂದು ಬಿಡಿ, ನೀವು ಹೇಳಿ, ನಿಮಗೆ ಆ ಹುಡುಗಿನ ನಮ್ಮ ಮನೆ ಸೊಸೆ ಮಾಡ್ಕೊಳಕ್ಕೆ ಒಪ್ಪಿಗೆ ಇದೆಯಾ? ನನ್ನ ಸ್ನೇಹಿತನ ಮಗಳೇ, ಸ್ನೇಹಿತನ ಮಗಳು ಅನ್ನೋದಕ್ಕಿಂತ ಆ ಹುಡುಗಿ ಗುಣ ನಂಗೆ ತುಂಬ ಹಿಡಿಸ್ತು ನೋಡು. ಕಾರ್ತಿಕ್ನಿಗೆ ನಾ ಹೇಗಾದರೂ ಮಾಡಿ ಒಪ್ಸ್ತೀನಿ ಬಿಡಿ. ನೋಡು ಸರಳ, ಅವನೇನಾದರೂ ಒಪ್ಪಲಿಲ್ಲ ಅಂದರೆ ಅವನಿಗೆ ಫೋರ್ಸ್ ಮಾಡಬೇಡ, ಅಷ್ಟೇ ನಾನು ನಿನ್ಗೆ ಹೇಳೋದು. ಸರಿ ರೀ, ಹೇಗೋ ನನ್ನ ಮಗ ಈ ಹುಡುಗಿನ ಒಪ್ಕೊಂಡ್ರೆ ಸಾಕು.